ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಬಳ್ಳಾರಿ ನಗರದ ಹೆಮ್ಮೆಯ ವೈದ್ಯಕೀಯ ಸಂಸ್ಥೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ವಿಮ್ಸ್ ಆಸ್ಪತ್ರೆ ಇತ್ತೀಚೆಗೆ ಬಹುಮುಖ್ಯ ಬದಲಾವಣೆಗಳ ಸಾಕ್ಷಿಯಾಗಿದೆ. ಬಡ ಜನತೆಗೆ ಸೇವೆ ನೀಡುವ ದಿಟ್ಟ ಆಶಯದೊಂದಿಗೆ ಕಟ್ಟಡವೇ ಸೇರಿ ವ್ಯವಸ್ಥೆಗಳಲ್ಲಿಯೂ ನವೀಕರಣಗೊಂಡ ಈ ಆಸ್ಪತ್ರೆ ಇದೀಗ ಶುದ್ಧತೆ ಮತ್ತು ಸೇವೆಗಳಲ್ಲಿ 100 ಪಟ್ಟು ಮಿಕ್ಕಿದೆ. ಆಸ್ಪತ್ರೆಯ ಒಳಭಾಗ, ಹೊರಾಂಗಣ, ಬಾತ್ರೂಮ್, ಪೇಷಂಟ್ ಬೆಡ್ ಎಲ್ಲವೂ ಉಜ್ವಲವಾಗಿವೆ. ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು ಆಸ್ಪತ್ರೆಯಲ್ಲಿ ಸ್ವಚ್ಛತೆಯು ದಿನನಿತ್ಯದ ಪಾಲನೆಯಾಗಿದೆ. ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಹಾಗೂ ಓಂ ಸಾಯಿ ಸೆಕ್ಯೂರಿಟಿ ಸರ್ವಿಸಸ್ ಸಿಬ್ಬಂದಿಯು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ನಿಭಾಯಿಸುತ್ತಿದ್ದಾರೆ. ವಿಮ್ಸ್ ಆಸ್ಪತ್ರೆಗೆ ಬಳ್ಳಾರಿ ಜಿಲ್ಲೆಯ ಭಾಗಗಳಷ್ಟೇ ಅಲ್ಲದೆ ಆಂಧ್ರ ಪ್ರದೇಶದ ಗಡಿಭಾಗ, ಸುತ್ತಮುತ್ತಲಿನ ತಾಲೂಕು ಮತ್ತು ಹಳ್ಳಿ ಪ್ರದೇಶಗಳಿಂದಲೂ ಜನರು ಚಿಕಿತ್ಸೆಗಾಗಿ ಆಗಮಿಸುತ್ತಿದ್ದಾರೆ. ಅಲ್ಲದೆ ರಾಯಚೂರು ಜಿಲ್ಲೆಯಿಂದಲೂ ಹಲವರು ಚಿಕಿತ್ಸೆ ಪಡೆಯಲು ಬರುತ್ತಿದ್ದಾರೆ. ಪ್ರತಿದಿನವೂ ಜನಸಾಗರದಂತೆ ಪೇಷಂಟ್ಗಳು ಬರುತ್ತಿರುವ ಈ ಆಸ್ಪತ್ರೆ ರಾಜ್ಯದ ಪ್ರಮುಖ ಸಾರ್ವಜನಿಕ ಆಸ್ಪತ್ರೆ ಎಂದು ಹೆಸರು ಪಡೆದುಕೊಂಡಿದೆ. ಏನು ಕೆಲಸ ಮಾಡ್ತದೆ? ಹೋಟ್ಲ ಕೆಲಸ ಮಾಡ್ತೀವಿ. ಇಲ್ಲಿ ಏನು ಬಂದಿದ್ರಿ? ಇಲ್ಲೇ ಆಪರೇಷನ್ ಸಿಜರಿಂಗ್ ಬಂದಿದೆ ಸರ್. ಹೌದಾ? ಅಲ್ಲಿ ನೋಡೋದಾಗಲಿಲ್ಲ? ಅಲ್ಲಿ ನೋಡೋಕ್ಕಾಗಲ್ಲ ಸರ್. ಇಲ್ಲೇ ನೋಡಿದ್ರೆ ಪ್ಲೇಸ್ ನೋಡಿದ್ರೆ ಚೆನ್ನಾಗಿ ಮಾಡಿದ್ರ? ಸೂಪರ್ ಮಾಡಿದ್ರೆ ಸರ್, ಹೈಲೈಟ್ ಆಗಿ. ಹೌದಾ? ಓಕೆ. ಸ್ವಚ್ಛತೆ ಹೆಂಗೈತಿಲ್ಲ? ಕ್ಲೀನ್ ಐತೆ ಸರ್, ಭಾಳ ನೀಟಾಗಿ, ಭಾಳ ಸ್ವಚ್ಛತೆ ಐತಲ್ಲ? ಅದ್ರ ಹೆಂಗ ಚೆನ್ನಾಗಿದೆ ನಮ್ಮ? ಏನಾಗಿದೆ? ನೀವು ಸುರಗಪದವ್ರಲ್ಲ? ಅಲ್ಲಿ ಬಿಟ್ಟು ಇಲ್ಲಿ ಯಾಕೆ ಬಂದಿರಮ್ಮ? ಅಲ್ಲಿಂದ ಇಲ್ಲಿ ಒಂದು ವಾರ ಬಂದಿದ್ದು ನಾನು. ಇಲ್ಲೇ ಅಡ್ಮಿಟ್ ಆಗಿದ್ದೆ. ಅವರೇ ಕಳಿಸಿದಾರಾ? ಅವರೇ ಕಳಿಸಿದ್ರ. ಚೆನ್ನಾಗಿ ನೋಡಿದ್ರಾ? ಎಲ್ಲ ಬೆಡ್ ವಾಂತಿಂಗ್ ಎಲ್ಲ ಬೇಸ್ ಮಾಡ್ತಿಲ್ಲ. ಚೆನ್ನಾಗಿ ಮಾಡಿದ್ರಾ? ಓಕೆ, ಥ್ಯಾಂಕ್ ಯು ಅಮ್ಮ, ಧನ್ಯವಾದಗಳು. ಅವರಮ್ಮ ನಿಮ್ಮದು? ನಮ್ಮೂರು ಬುರ್ಗಿ. ಆಸ್ಪತ್ರೆ ಚೆನ್ನಾಗೈತೆ, ಎಲ್ಲ ಸೌಲಭ್ಯ ಸಿಗ್ತಾವೆ, ಚೆನ್ನಾಗಿ ನೋಡ್ಕೊಂಡಾರೆ, ಇಂಜೆಕ್ಷನ್ಗಳೆಲ್ಲ ಕರೆಕ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ಸ್. ವಿಮ್ಸ್ ಆಸ್ಪತ್ರೆ ಥ್ಯಾಂಕ್ಸ್ ಹೇಳ್ತಾರೆ, ತುಂಬ ಚೆನ್ನಾಗಿದೆ. ಇಲ್ಲಿನ ವೈದ್ಯರು, ನರ್ಸ್ಗಳು ಹಾಗೂ ಇತರೆ ಸಹಾಯಕ ಸಿಬ್ಬಂದಿಯು ಎಲ್ಲರೂ ಸಹ ಮಾನವೀಯತೆ ಮತ್ತು ಸೇವಾ ಮನೋಭಾವದೊಂದಿಗೆ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸಿಇಒ ರುದ್ರೇಶ್ ಸಿ ಇವರು ಸಹ ತಮ್ಮ ಜವಾಬ್ದಾರಿಯನ್ನು ಭರದಿಂದ ನಿಭಾಯಿಸುತ್ತಾ ಮಳೆಯಲ್ಲಿಯೂ ಆಸ್ಪತ್ರೆ ಪರಿಶೀಲನೆ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಗಂಜಿ ಊಟ ಉಚಿತವಾಗಿ ಕೊಡುವ ದಾನಿಗಳು ಸಹ ಬರುತ್ತಿದ್ದಾರೆ. ಆದರೆ ದೊಡ್ಡ ಪ್ರಮಾಣದ ಜನಬಲ ಬರುವ ಹಿನ್ನೆಲೆಯಲ್ಲಿ ಕೆಲವೊಂದು ಸುಧಾರಣೆಯ ಅಗತ್ಯವಿದೆ. ಒಂದು ಪೇಷಂಟ್ ಹಿಂದೆ 20-30 ಜನ ಬಂದರೆ ಹೇಗೆ? ಜನರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ರೋಗಿಗೆ ಕೇವಲ ಒಬ್ಬರು ಮಾತ್ರ ಜೊತೆಗಿರಬೇಕು. ಜನಸಂಚಾರವನ್ನು ನಿಯಂತ್ರಿಸಿದರೆ ಆಸ್ಪತ್ರೆಯ ಶುದ್ಧತೆ ಹಾಗೂ ವ್ಯವಸ್ಥೆಗಳ ರಕ್ಷಣೆ ಇನ್ನಷ್ಟು ಸುಗಮವಾಗಬಹುದು. ವಿಮ್ಸ್ ಆಸ್ಪತ್ರೆಗೆ ಈಗ ಬಡವರ ನಂಬಿಕೆಯ ಕೇಂದ್ರವಾಗಿದ್ದು ಬಳ್ಳಾರಿ ಜಿಲ್ಲೆಗೆ ಹೆಮ್ಮೆ ತರಿಸಿಕೊಡುತ್ತಿದೆ. ರಂಗಭೂಮಿ ನ್ಯೂಸ್ ಚಾನೆಲ್ ಬಳ್ಳಾರಿ. ಸಂಪಾದಕರು 9481941999. ಇದಾಗಿತ್ತು ಇವತ್ತಿನ ರಂಗಭೂಮಿ ನ್ಯೂಸ್.